ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಹಾಕುವಂಥ ಹೊಸ ಹೊಸ ವೀಡಿಯೋಗಳನ್ನು ನೋಡೋದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವತ್ತು ನಾನು ತೊಗೊಂಡಿರುವಂತಹ ಸೀರೆ ಆರೆಂಜ್ ಕಲರ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಇರುವಂತಹ ಸೀರೆನ ನೋಡಿದ್ದೀನಿ. ಇದಕ್ಕೆ ಬೀಡ್ಸ್ನ ಬಳಸಿ ಯಾವ ರೀತಿ ಕುಚ್ಚು ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನೋಡಿ, ಇವತ್ತು ನಾನು 6 ಎಳೆ ದಾರವನ್ನು ತೊಗೊಂಡಿದ್ದೀನಿ. ತುದಿಯಲ್ಲಿ ಒಂದು ಲಾಕ್ ಹಾಕಿ ನೋಡಿ, ಬಟ್ಟೆ ಹಿಂಭಾಗದಲ್ಲಿ ಒತ್ತಿ ಹಿಡ್ಕೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ 2 ಲಾಕನ್ನು ಮಾಡ್ಕೊತೀನಿ. ಫಸ್ಟು 2 ಲಾಕು ಸೇಮ್ ಪಾಯಿಂಟಲ್ಲೇ ಲಾಕ್ ಮಾಡಬೇಕು. ಫಸ್ಟ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅದೇ ಪಾಯಿಂಟಲ್ಲೇ ಬಂದು ಇನ್ನೊಂದು ಲಾಕನ್ನು ಕೂಡ ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗೆ ಲಾಕನ್ನು ಮಾಡ್ಕೊತೀನಿ. ಈ ಲಾಕ್ ಆದಮೇಲೆ ನಾನು ಇಲ್ಲಿ ಒಂದು 4 ಚೈನನ್ನ ಹಾಕ್ಕೊತೀನಿ. ಬೇಕಾದರೆ 5 ಚೈನ್ನ ಕೂಡ ಹಾಕ್ಕೊಬೋದು. ನೋಡಿ, ಹೀಗೆ 4 ಚೈನ್ ಹಾಕಿ 4 ಚೈನ್ ಗ್ಯಾಪ್ ಎಲ್ಲಿ ಬರುತ್ತೋ ಆ ಪಾಯಿಂಟಿಗೆ ಬಂದು ಲಾಕನ್ನು ಮಾಡ್ಕೊತಾ ಇರೋದು. ನೋಡಿ, ಹೀಗೆ ಲಾಕ್ನ ಮಾಡ್ಕೊತೀನಿ. ಓಕೆನಾ? ಹೀಗೆ ಲಾಕ್ ಆದಮೇಲೆ ನಾನು 3 ಚೈನಿಗೆ ಮತ್ತೊಂದು ಲಾಕನ್ನ ಮಾಡ್ಕೊತೀನಿ. ಓಕೆನಾ? 3 ಚೈನಿಗೆ ಒಂದು ಲಾಕ್. ಇಷ್ಟು ಆದಮೇಲೆ ಇಲ್ಲಿ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಬರ್ತೀನಿ. 4 mm ಬೀಡ್ಸ್ನ ತೊಗೊತಾ ಇರೋದು. ಫಸ್ಟಿಗೆ 2 ಬೀಡ್ಸ್ನ ತೊಗೊತೀನಿ ನಾನು. ನೋಡಿ, ಈ ಬೀಡ್ಸು 2 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ರೌಂಡ್ ಬೀಡ್ಸು ದೊಡ್ಡ ಸ್ವಲ್ಪ ತೊಗೊತೀನಿ. ಒಂದು ದೊಡ್ಡ ರೌಂಡ್ ಬೀಡ್ಸ್ನ ತೊಗೊತಿರೋದು. ಇದಾದಮೇಲೆ ಮತ್ತೆ 4 mm 2 ಬೀಡ್ಸ್ನ ಹಾಕ್ಕೊತೀನಿ. ಈ ಡಿಸೈನಿಗೆ ನಾನು 5 ಬೀಡ್ಸ್ನ ತೊಗೊತಾ ಇರೋಂಥದ್ದು ಟೋಟಲು. ನೋಡಿ, ಹೀಗೆ ಬೀಡ್ಸ್ಗಳನ್ನೆಲ್ಲ ಹಾಕ್ಕೊಬೇಕು. ಇಷ್ಟಾದಮೇಲೆ ಒಂದು ಲಾಕ್ನ ಮಾಡ್ಕೊತೀನಿ. ಓಕೆನಾ? ಅಲ್ಲಿ ಲಾಕ್ ಮಾಡಿ ಆದಮೇಲೆ ಇದನ್ನು ಆ್ಯಡ್ ಮಾಡ್ಕೊತೀನಿ ನಾನು. ನೋಡಿ, ಬೀಡ್ಸ್ ಬಿಚ್ಚೋಗದೇ ಇರೋ ಹಾಗೆ ಲಾಕ್ ಮಾಡ್ಕೊತಿರೋದು ಈಗ ನಾನು. ಹೀಗೆ ಲಾಕ್ ಮಾಡ್ಕೊಬೇಕು. ಡಿಸೈನ್ ಹೇಗೆ ಬರುತ್ತೆ ನೋಡಿ, ಈ ರೀತಿ ಡಿಸೈನ್ ಬರುತ್ತೆ. ಇಷ್ಟು ಆದಮೇಲೆ ಮತ್ತೆ 3 ಸರಿ ನಾನು ಚೈನ್ನ ಹಾಕ್ಕೊತೀನಿ. 3 ಚೈನ್ನ ಹಾಕಿ ಮತ್ತೊಂದು ಲಾಕ್ನ ಮಾಡ್ಕೊತೀನಿ. ನೋಡಿ, ಹೀಗೆ ಲಾಕ್ನ ಮಾಡ್ಕೊತೀನಿ. ಓಕೆನಾ? ನೋಡಿ, ಫಸ್ಟಿಗೆ ನಾನು 4 ಚೈನು, ಆಮೇಲೆ 3 ಚೈನು, ಆಮೇಲೆ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಮತ್ತು 3 ಚೈನ್ನ ಹಾಕ್ಕೊಂಡಿದ್ದೀನಿ. ಈ 3 ಚೈನ್ ಹಾಕಿದ್ಮೇಲೆ ಮತ್ತೆ 4 ಚೈನನ್ನ ಹಾಕ್ಕೊಬೇಕು. ಈ 4 ಚೈನ್ ಹಾಕೋದು ಕುಚ್ಚು ಕಟ್ಟೋದಕ್ಕೋಸ್ಕರ. ನೋಡಿ, ಹೀಗೆ 4 ಚೈನ್ನ ಹಾಕಿ ಚೈನ್ ಗ್ಯಾಪ್ ಎಷ್ಟು ಚೆಕ್ ಮಾಡಿ ಅಲ್ಲಿ ಲಾಕ್ನ ಬರಬೇಕು. ನೋಡಿ, ಈ ರೀತಿ 4 ಚೈನ್ನ ಲಾಕ್ ಮಾಡ್ಕೊಬೇಕು. ಇಷ್ಟು ಆದಮೇಲೆ ನೋಡಿ, ಮತ್ತೆ ನಾನು 3 ಚೈನ್ನ ಹಾಕ್ಕೊತೀನಿ. ನೋಡಿ, ಈ ರೀತಿ ಈಗ 3 ಚೈನ್. ಓಕೆನಾ? ಹೀಗೆ 3 ಚೈನ್ ಹಾಕಾದ್ಮೇಲೆ ಮತ್ತು ನಾನು ಇಲ್ಲಿ ಮೊದಲು ಯಾವ ರೀತಿ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ನೋ ಅದೇ ರೀತಿಲಿ ಬೀಡ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊತೀನಿ. ಫಸ್ಟ್ ಹೇಗೆ ಬೀಡ್ಸ್ ಆ್ಯಡ್ ಮಾಡ್ಕೊಂಡಿದ್ವೋ ಅದೇ ರೀತಿ ಮತ್ತೆ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ.
ನೋಡಿ ಇಷ್ಟು ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ನಂತರ ಸೇಮ್ ಫಸ್ಟ್ ಹೇಗೆ ಮಾಡಿದ್ನೋ ಅದೇ ರೀತಿ ನಾನು ಇಲ್ಲಿ ಲಾಕ್ನ ಮಾಡ್ಕೊತಿದ್ದೀನಿ. ನೋಡಿ ಬಟ್ಟೆಗೆ ಒಂದು ಲಾಕ್ ಮಾಡಿಕೊಂಡು ಬೀಡ್ಸ್ ಜೊತೆಗೆ ಒಂದು ಲಾಕನ್ನು ಮಾಡ್ಕೊತೀನಿ. ನೋಡಿ ಹೀಗೆ ಲಾಕ್ ಮಾಡಿ ಆದ ನಂತರ ಮತ್ತು ನಾನು ನೋಡಿ ಡಿಸೈನ್ ತೋರಿಸ್ತಿದ್ದೀನಿ ಇನ್ನೊಂದ್ಸರಿ ಕ್ಲಾರಿಟಿ ಇರಲಿ ಅಂಥೇಳಿ. 3 ಚೈನ್ ಹಾಕಿಬಿಡೋಣ ಅಲ್ವಾ. 1 2 3 ನೋಡಿ 3 ಚೈನ್ನ ಹಾಕಿ ಮತ್ತು ಗ್ಯಾಪ್ ಎಷ್ಟಿಗೆ ಬರುತ್ತೆ ಅಲ್ಲಿ ಲಾಕ್ನ ಮಾಡ್ಕೊಬೇಕು. ಇದೇ ರೀತಿ ಇಡೀ ಸೀರೆ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗೋದು. ಬೀಡ್ಸ್ ಹಾಕ್ಕೊತೀವಿ, ಆಮೇಲೆ ಲಾಕ್ನ ಮಾಡ್ಕೊತಾ ಬರಬೇಕು. ಎಲ್ಲೂ ಕೂಡ ಥ್ರೆಡ್ನ ಲೂಸ್ ಮಾಡ್ಕೊಬೇಡಿ, ಲೂಸ್ ಮಾಡಿಬಿಟ್ರೆ ಬಿಚ್ಚೋಗಿಬಿಡುತ್ತೆ. ನೋಡಿ ಇದೇ ರೀತಿ ನಾನು ಫುಲ್ ಸ್ಯಾರಿಗೂ ಮಾಡ್ಕೊಂಡಿದ್ದೀನಿ. ಫಸ್ಟ್ 4 ಚೈನು 3 ಚೈನು ಬೀಡ್ಸು ಮತ್ತು 3 ಚೈನು ಮತ್ತು 4 ಚೈನು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ನೋಡಿ ನೋಡಿ ಈ ರೀತಿ ಹಾಕಿದ್ದೀನಿ. ನೋಡಿ ಈ ಸೀರೆ ಫುಲ್ಲು ಈ ರೀತಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದುಬಿಟ್ಟು. ಇಷ್ಟಾದಮೇಲೆ ಇದಕ್ಕೆ ನಾನು ಕುಚ್ಚು ಕಟ್ಟಿದಾಗ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಎಸ್ ನೋಡಿ ಇಲ್ಲಿ ಕುಚ್ಚುಗಳನ್ನೆಲ್ಲ ಹೇಗೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣೋಂತಹ ಡಿಸೈನು. ನೀವು ಟ್ರೈ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.